ಇಂದು ಹ್ಯಾಪಿ ಬರ್ತ್ಡೇ ಸಂತೋಷ್ ಲಾಡ್ ವಿಶೇಷ ಕಾರ್ಯಕ್ರಮ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ. ವಿಜಯನಗರದ ಹೊಸಪೇಟೆಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಜೈ ಬಸವ ಜೈ ಭೀಮ್ ಘೋಷವಾಕ್ಯದ ಅಡಿಯಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಸಂತೋಷ್ ಲಾಡ್ ಅವರು ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ ಕೂಡ ಆಗಿದ್ದಾರೆ. ಬಸವಣ್ಣನವರ ತತ್ವಗಳನ್ನು ಮೈಗೂಡಿಸಿಕೊಂಡು ಅಳವಡಿಸಿಕೊಂಡಿದ್ದಾರೆ. ಇನ್ನು ಸಂವಿಧಾನದ ಪರಿಪಾಲಕರಾಗಿದ್ದಾರೆ. ಬಡವರ ಬಂಧುವಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸಂತೋಷ್ ಲಾಡ್ ಅವರ ಬಡ ಜನರ ಸೇವೆಗೆ ಹಾತೊರೆಯುವಂತಹ ಜನ ಮೆಚ್ಚಿದ ನಾಯಕರು ಕೂಡ ಆಗಿದ್ದಾರೆ. ಬಸವಣ್ಣ ಅಂಬೇಡ್ಕರ್ ಅವರ ಕುರಿತು ಬರೆದಿರುವಂತಹ ಹಾಡುಗಳು ರಿಲೀಸ್ ಕೂಡ ಇವತ್ತು ಆಗ್ತಾ ಇದೆ. ಇನ್ನು ಸಂಕಷ್ಟ ಹೇಳಿಕೊಂಡವರ ನೆರವಿಗೆ ಸದಾ ನಿಲ್ಲುವಂತಹ ಪ್ರಜಾ ನಾಯಕರಾಗಿದ್ದಾರೆ. ಲಾಡ್ ಹುಟ್ಟುಹಬ್ಬದ ಸಮಾವೇಶದಲ್ಲಿ ಸಹಸ್ರಾರು ಜನರು ಇವತ್ತು ಭಾಗಿಯಾಗಿದ್ದಾರೆ. ಕಾರ್ಮಿಕ ಸಚಿವರಾಗಿ ಕಾರ್ಮಿಕರ ನೆರವಿಗೆ ನಿಂತಹ ಸಂತೋಷ್ ಲಾಡ್ ಇದೀಗ ಜನರ ಪ್ರೀತಿಗೆ ಪಾತ್ರರಾಗ್ತಾ ಇದ್ದಾರೆ. ಸರ್ಕಾರದಿಂದ ಕಾರ್ಮಿಕರಿಗೆ ವಿಶೇಷ ಅನುದಾನದ ಹಂಚಿಕೆಯನ್ನ ಕೂಡ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅಪಘಾತವಾದರೆ ಪರಿಹಾರ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಪಣ ತೊಟ್ಟಿರುವಂತಹ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಪ್ರೀತಿಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಕೂಡ ಹಾಕಿದ್ದಾರೆ. ಶ್ರಮಿಕ ವರ್ಗ ಸಂತಸವಾಗಿ ಇರಬೇಕು ಅಂತ ಬೋಗಸ್ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಅಭಿಯಾನಕ್ಕೆ ಲಾಡ್ ಅವರು ಚಾಲನೆ ಕೂಡ ಕೊಟ್ಟರು. ದುರುಪಯೋಗಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿ ಯಾರ್ಯಾರು ಅರ್ಹರಿದ್ದಾರೆ ಅಂಥವರಿಗೆ ಸೌಲಭ್ಯವನ್ನು ಒದಗಿಸೋದಕ್ಕೆ ಇಲಾಖೆ ಕ್ರಮಗಳನ್ನು ಕೂಡ ಕೈಗೊಳ್ತು. ಟೂಲ್ ಕಿಟ್ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಅಂತ ಸಂತೋಷ್ ಲಾಡ್ ಅವರು ಕರೆ ಕೊಟ್ಟರು. ಅದೇ ರೀತಿಯಾಗಿ ಕಾರ್ಮಿಕರ ಮಕ್ಕಳ ಮದುವೆಗೂ ಕೂಡ ಸಹಾಯಧನ, ಇಲಾಖೆಯಿಂದ ಕಾರ್ಮಿಕರಿಗೆ ಆರೋಗ್ಯ ಭಾಗ್ಯವನ್ನು ಒದಗಿಸಿಕೊಟ್ರು. ದಲಿತ ನಾಯಕ ಜಿಗ್ನೇಶ್ ಮೇವಾನಿ ಸೇರಿದಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಹೋರಾಟಗಾರರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಚಿವ ಬಿ ನಾಗೇಂದ್ರ ಸೇರಿದಂತೆ ಹಲವಾರು ಶಾಸಕರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಹಾಡುಗಳನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ. ಬಸವಣ್ಣನವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಬರೆದಿರುವಂತಹ ಹಾಡುಗಳು. ಸಂತೋಷ್ ಲಾಡ್ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ಸಂಗೀತ ಮಹೋತ್ಸವವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಆ ಹಾಡುಗಳನ್ನು ಇವತ್ತು ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರ ಇರುವಂತಹ ಶಾಲುಗಳನ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಂತೋಷ್ ಲಾಡ್. ನೀವು ಕೂಡ ರಿಲೀಸ್ ಮಾಡಬಹುದು. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಅತಿಥಿ ಗಣ್ಯರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ರಚಿಸಿರುವಂತಹ ಗೀತೆಗಳು, ಹಾಗೆ ಕಾಯಕ ಯೋಗಿ ಬಸವಣ್ಣನವರ ಕುರಿತಾಗಿ ರಚಿಸಿರುವಂತಹ ಗೀತೆಗಳು. ನಿಜಕ್ಕೂ ಕೂಡ ಇವೆಲ್ಲವೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಅದ್ಭುತವಾದಂತಹ ಸಂದೇಶ. ಗೀತೆಗಳನ್ನ ರಚಿಸಿ ಸಂಗೀತವನ್ನ ನಮಗೋಸ್ಕರ ನೀಡಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಕೂಡ ನಮ್ಮ ಸಂವಿಧಾನ ಶಿಲ್ಪಿಗಳ ಬಗ್ಗೆ ಮಾಹಿತಿ ಇರಬೇಕು. ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ಕೂಡ ಬಸವಣ್ಣನವರನ್ನ ಪಾಲಿಸುವಂತವರು, ಬಸವಣ್ಣನವರ ವಚನಗಳನ್ನ ಪಾಲಿಸುವಂತವರು ಸಾವಿರಾರು ಜನರಿದ್ದಾರೆ. ಆ ಬಸವಣ್ಣನವರ ವಚನಗಳು ನಮ್ಮ ಜೀವನವನ್ನೇ ಸರಿ ದಿಕ್ಕಿನಲ್ಲಿ ಸಾಗಿಸುತ್ತೆ. ಇವೆಲ್ಲದ್ರ ಕುರಿತಾಗಿರುವಂತಹ ಗೀತೆಗಳನ್ನ ಲೋಕಾರ್ಪಣೆಯನ್ನ ಇವತ್ತು ಸಂತೋಷ್ ಲಾಡ್ ಸರ್ ಅವರ ಜನ್ಮ ದಿನದಂದು ಅರ್ಪಿಸೋದಕ್ಕೆ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರಗಳಿಗೆ 3000ಕ್ಕಿಂತ ಹೆಚ್ಚು ಗೀತೆಗಳನ್ನ ರಚಿಸಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಮತ್ತು ತಂಡದವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ಗೀತೆಗಳ ರಚನೆ ಆಗಿದೆ, ಸಂಗೀತ ನಿರ್ದೇಶನ ಆಗಿದೆ. ಆ ಗೀತೆಗಳನ್ನ ಈಗ ನಾವೆಲ್ಲರೂ ಕೇಳೋಣ, ಆನಂದಿಸೋಣ. ಜೋರಾದ ಚಪ್ಪಾಳೆ ಬರಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ. ನಮ್ಮ ಕರ್ನಾಟಕದ ಕವಿರತ್ನ ಅಂತಾನೆ ಹೇಳಬಹುದು. ನಮ್ಮ ಕರ್ನಾಟಕದ ಕವಿರತ್ನ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು, ನಮ್ಮ ಭಾರತ ರತ್ನ, ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಮತ್ತು ಜಗಜ್ಯೋತಿ ಬಸವಣ್ಣನವರ ಗೀತೆಗಳನ್ನ ಈ ಒಂದು ವೇದಿಕೆಯ ಮೇಲೆ ರಚಿಸಿರುವಂತ ನಮ್ಮ ಕವಿರತ್ನ ಕಾಳಿದಾಸ ಡಾಕ್ಟರ್ BR ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು. ಸರ್, ನೀವು ಒಂದೆರಡು ಮಾತು ನಮ್ಮ ಕಾರ್ಯಕ್ರಮದ ಕುರಿತಾಗಿ. ಎಲ್ಲರಿಗೂ ನಮಸ್ಕಾರ, ಜೋರಾಗಿ ನಮಸ್ಕಾರ ಹೇಳಿ.
ಜೈ ಬಸವಣ್ಣ, ಜೈ ಜೈ ಬಸವಣ್ಣ, ಜೈ ಭೀಮ್, ಜೈ ಜೈ ಭೀಮ್. ಮೊದಲಿಗೆ ಶಾಸಕರು, ಸಚಿವರು, ನಾಡಿನ ಜನಪ್ರಿಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೋರಾಗಿ ಒಂದ್ಸಲ ಚಪ್ಪಾಳೆ ತಟ್ಟಿದ್ರೆ. ಮಾನ್ಯ ಸಂತೋಷ್ ಲಾಡ್ ಅವರ ಬಹಳ ಒಂದು ರೀತಿ ಆದರ್ಶ ಮತ್ತು ಆಶಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಬಸವಣ್ಣನವರು ಅವರ ಕುರಿತಾದ ಹಾಡು ಮಾಡಿದ್ದೀವಿ. ಈಗ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ ಇದು, ಮಾತುಗಳು ಮುಗಿದಿದೆ. ಈಗ ಹಾಡು ಕೇಳುವ ಸಮಯ. ಹಾಡು ಕೇಳಿ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ. ನಮ್ಮ ಇಡೀ ತಂಡ ನಿಮ್ಮ ಮುಂದೆ ಇದೆ. ಈಗ ಸಂಗೀತ. ಧನ್ಯವಾದಗಳು. ಸರ್ ಅಲ್ಲಿ ಸೊ ಇಲ್ಲಿ ವೇದಿಕೆಯ ಮುಂಭಾಗ ಬಹಳಷ್ಟು ಕೇಬಲ್ಸ್ ಗಳಿದಾವೆ, ವೈರ್ ಗಳಿದಾವೆ, ದಯವಿಟ್ಟು ನೋಡ್ಬೇಕು ತಾವೆಲ್ಲರೂ. ಧನ್ಯವಾದ. ಸೊ ಈಗ ನಮ್ಮ ನೆಚ್ಚಿನ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಜನ ಸೇವಕರಾಗಿ ಪ್ರತಿನಿತ್ಯ ಜನರ ಕೈ ಹಿಡಿದುಕೊಂಡು ಕಾಪಾಡುವಂತ ನಮ್ಮ ಸಂತೋಷ್ ಲಾಡ್ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಅದ್ಭುತವಾದಂತಹ ಸಂಗೀತದ ಸುರಿಮಳೆ ನಿಮ್ಮೆಲ್ಲರಿಗೆ ಈಗ.